ಬರ ತಂತ್ರಿ ಆಗೈತಿ ಪಾತ್ರದಾರ ಬರ ತಂತ್ರಿ ಆಗೈತಿ ಜನ ಭಾಳ ಆಗೈತಿ ಮಾಲಗಿತ್ತಿಯಾಗಿ ಎಂದು ಈ ಊರಿಗೆ ಕಾಲಿಟ್ಟೆ
ಕಣ್ಣಿಟ್ಟೆ ಕಣ್ಣಿಟ್ಟ ಹೆಣ್ಣು ಮಣ್ಣನ್ನು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿ ಗೌಡನ ಗುಣ. ಸಟ್ಟು ಹೊಡೆದು ನನಗೆ ಎದುರಾಗಿ ನಿಂತ ಆ ನಿನ್ನ ಮೈದುನ ಮೇಲಿನ ಸೇಡಿಗಾಗಿ ನಿನ್ನೆಯ ದಿನ ನನ್ನ ಆಳುಗಳಿಂದ ಹರಗಿಸಿದೆ ನಿನ್ನ ಒಂದು ಎಕರೆ ಹರಗಿಸಿ ಅಟ್ಟಿಯಾಗಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿಗಳ ಕೆಣಕೆ ಬದುಕಿದ ಕುಂಡಿ ಜಮಜಕ್ಲಿಯಾಗಿರಲಿ, ಜರಸಂದನೆ ಆಗಲಿ, ಒಟ್ಟಿನಲ್ಲಿ ಪಿಪ್ಪಿಯಲ್ಲಿ ಆಗಿರಲಿ, ಅವರನ್ನು ಜೀವಂತ ಸುಟ್ಟು ಹಾಕುವುದೇ ಈ ದೇಸಾಯಿ ಗೌಡನ ಧರ್ಮದ ಗುರಿ. ಇನ್ನು ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿನಿಂದ ಬಾಳುತ್ತಿರುವ ಮೂವರನ್ನ ತಮ್ಮಂದಿರನ್ನು ದಿಕ್ಕಾಪಾಲು ಮಾಡಿ ಕೊನೆಗೆ ನಿನ್ನತ್ತಿಗೆ ಸೆಬರಿಯನ್ನು ಈ ನನ್ನ ಅರಮನೆ ದಾಸಿಯಾಗಿ ಮಾಡಿಕೊಂಡು ಈ ನಾಡಿಗೆ ನಾನೇ ನಾಯಕನಾಗಿ ನೆರೆಯದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿ ಗೌಡರೇ ಅಲ್ಲ. ಬಬಲಾದಿ ಮಗನೇ ಬಬಲಾದಿ ಪೂತ್ರಿ ಗಡಗಡ ಪೂತ್ರಿ ಪೂಜುವುದು ಆಮೇಲೆ ಹೋದ ಕೆಲಸ ಹಣ್ಣು ಅಥವಾ ಕಾಯ. ಈ ಬಬಲಾದಿ ಮನಸ್ಸು ಮಾಡಿ ಹೋದ ಕೆಲಸ ಕಾಯಕ್ಕೆ ಸಾಧ್ಯನೇ ಇಲ್ರಿ, ಹಣ್ಣು ಮಾಡ್ಕೊಂಡ ಬಂದೇನೆ. ಹಾಗಾದ್ರೆ ಯಾರ್ಯಾರು ಎಷ್ಟು ಸಣ್ಣ ಕೊಟ್ಟರು ಬಗಳಲೇ ಕತೆ. ನಾನೇನು ಬೊಗಳಕ್ಕ ನಿಮ್ಮ ಮನೆ ಮುಂದೆ ನಾಯ ಅಲ್ರಿ, ನಾನು ನಿಮ್ ತರ ಮನುಷ್ಯನ ಅದೇನೆ. ಏ ಮಗನೇ ಬಬಲಾದಿ, ನನ್ನ ತಲೆ ತಿಂದು ಮಿದಳಿಗೆ ಕೈ ಎತ್ತಬೇಡ. ಯಾರ್ಯಾರು ಹಣೆ ಬರದ ಏನೇ ರೀತಿ ಸುತ್ತಿ ಬಳಸಿ ಮಾತನಾಡದೆ ಕತೆ ನೋಡ್ಯಾಕ ನಾನು ನಿಮ್ಮ ಗೋಡ್ಯಾಗ ಲಾಚ್ ಲಾಚ್ ಲಾಚ್, ನಾನು ನಿಮ್ ತರ ಮನುಷ್ಯನ ಅದೇನ್ರಿ. ನಾನು ಬಾಯಿಲೆ ಹೇಳ್ತೇನ್ರಿ, ಬಾಯಿಲೆ ಹೇಳ್ತೀನಿ.
ಹೆಚ್ಚಿಗೆ ಬಾಲ ಬಿಚ್ಚದೆ ಮರು ಮಾತನಾಡದೆ ಈ ನನ್ನ ಮಾವ ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಉಳಿಸಿಕೋ. ಇಲ್ಲದಿದ್ದರೆ ಸಿದಿಗೆ ಕಟ್ಟಿ ಸುಡುಗಾಡಿಕೆ ನಡೆಸುತ್ತೇನೆ ಮಗನೇ. ಸುಡುಗಾಡ ಮಾತ್ರ ಕಳಿಸಬೇಡ್ರಿ, ನನ್ನ ಸುಡುಗಾಡ ಕಳಿಸಬೇಡ್ರಿ. ಏನಂದ್ರೆ ಬರದೆ ನನಗೆ ಒಂದು ಹೆಣ್ಣು ಊಸೈತಿ, ಹೆಣ್ಣು ಊಸೈತಿ. ಸೀದಾ ಬರದೆ ಬರದೆ ಕೂಸೈತ್ರಿ ದಂಡರ, ಹೆಣ್ಣು ಕೂಸೈತ್ರಿ, ನನಗೊಂದು ಹೆಣ್ಣು ಕೂಸೈತಿ ಅಂದ್ರೆ ಎಳವರಂತೆ ಕಥೆ ಪುರ ಹೇಳ್ತೇನೆ ಸೂಳೆ ಮಗನೇ. ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಅಥವಾ ಹಣದ ಇದ್ದಾರೆ ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ, ನನ್ನ ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ. ಹೇಳಿಬಿಡ್ತೇನೆ ಕೇಳ್ರಿ ಜನರ. ನೋಡಪ್ಪ, ನಿಮ್ಮ ತಂದೆಯವರ ಕಾಲದಲ್ಲಿ ನಿಮ್ಮದು ದೊಡ್ಡ ಮನಿತಾನೆಪ್ಪ. ನಿಮ್ಮ ತಂದೆಯವರು ಬಡವರು ಬಗ್ಗರಿಗೆ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಕೊಂತಿದ್ರಿ ಅಪ್ಪ. ನೀವೇನೀಗ ಅವ್ರ ಹೊಟ್ಟೆ 4 ಮಂದಿ ಗಡಿಸಾವ್ರಿ. ಗಂಡ ಸತ್ತು ಮುಂಡೇರಿಗೆ ಹಣ ಕೊಟ್ಟು ಅವ್ರ ಮೈ ಮುಟ್ಟಿ ಚಟ ತಿನ್ಕೊಳ್ಳಿ ಅಪ್ಪ ನೀವ. ಏ ಮಗನೇ ಬೊಮ್ಮಲಾದಿ, ಎಲ್ಲವರಂತೆ ಕಥೆ ಪುರಾಣ ಹೇಳ್ತೀಯನು ಸೂಳೆ ಮಗನೇ. ಎಳವರ ಭಾಷೆದ ಬೇಡ ಅಂದ್ರ ಸಾಧಕೋಕಿನ ಸ್ಟೈಲ್ನಾಗ ಇರ್ತಂಗೆ ಕೇಳ್ರಿ. ಸಾಧಕೋಕಿನ ಸ್ಟೈಲ್ನಾಗ ಯಾರು ಸ್ಟೈಲಲ್ಲಿ ಹರಿಹರಿ ಹೇಳೋದು ಬೇಡ. ಕೊಟ್ಟಿರ ಸಾಲ ವಸೂಲು ಮಾಡಿಕೊಂಡು ಬಂದ್ರಿಯೋ ಹಾಗೆ ಬಂದ್ರಿಯೋ, ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಹೇಳ್ತೀಯೋ ಇಲ್ಲ ಈಗ ತಿರುಗಿ ಐದಾಗ್ತೀಯೋ. ಎತ್ ಬ್ಯಾಡ್ರಿ, ಎತ್ ಬ್ಯಾಡ್ರಿ. ಪಿಸ್ತೂಲ್ ನಿಮಗೆ ತಲೆಗಿಳಿಸ್ರಿ. ನಿಮ್ಮ ಪಿಸ್ತೂಲ್ ನೋಡಿದ್ರೆ ನನಗೆ ಒಂದು ಎರಡು ಆಗ್ತೈತೆ. ಕೇಳ್ರಿ, ನಮ್ಮ ಪಲ್ಲಕ್ಕಿ ಸರಿಯಪ್ಪನ ಸಾಲದ ಹೇಳಿಬಿಟ್ಟೆ ಕೇಳ್ರಿ. ಬಂದಿದ್ರ ನಮ್ಮ ಪಲ್ಲಕ್ಕಿ ಮಾಯ ಸರಿಯಪ್ಪನ ಮನೆ ಸಾಲ ಕುಸರಿ ಮಾಡಕ್ ಹೋಗಿದ್ರಿ. ಅವ ಓಡಿಸೋಸರು ಉದ್ರಿ ಹೊರನ್ರಿ, ಯಾರು ಬಾಕಿ ಕೊಟ್ಟಿಲ್ಲ ಅಂತ. ಇನ್ನೊಂದು ವಾರದಾಗ ಧರ್ಮಸ್ಥಳ ಸಂಘದಾಗ ಸಾಲ ತೀರಿಸಿ ಒಂದು ವಾರದಾಗ ತಂದು ಮುಟ್ಟಿಸ್ತಾನೆ ಅಂದ್ರಿ ಜನರ. ಮತ್ತ ಮಗಳ ಮದುವೆಗೆ ಹೋಯ್ದ ಮಲ್ಲೇಶಿ ಸಾಲ ಏನಾಯ್ತು? ನಮ್ಮ ನಾಯಿ ಮಾಲಪ್ಪ ಅವನ ಮನೆ ಸಾಲಕ್ಕೆ ಹೋಗಿ ಬಿಡ್ರಿ ಉಸಿರಿ ಮಾಡಕ. ಅವ ಬಾಸಾಪುರದಾಗ ಆಲ್ದವನ್ ಮಾಡಿದ್ರಂತ ಹುಡುತಿನ ಹೋಗಿದ್ದೇನೆ. ನಾ ಮತ್ತೆ ಹೇಳಿ ಬಂದೇನೆ, ಒಂದು ವಾರದೊಳಗ ಇನ್ನೊಂದು ವಾರದೊಳಗ ಮಗಳ ಮದುವೆ ಐತೈತ್ರಿ. ಆ ಮಗಳ ಮದುವೆಗೆ ಇನ್ನು 1000 ರೂಪಾಯಿ ಸಾಲ ಬೇಕ್ರಿ. ಹಿಂದಿಂದು ಮುಂದಿಂದು ಸೇರಿ ಒಂದು ವಾರದೊಳಗ ತಂದು ನಿಮ್ ಕೈಯ ಮುಟ್ಟಿಸ್ತೀನಿ ಅಂದ್ರಿ ಜನರ. ಹಾಗಾದ್ರೆ ಹೋಗುತ್ತೆ ಕೇಳ್ರಿ. ಏ ಕತ್ತೆ, ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀಯೋ ಇಲ್ಲ ತೆಗೆದುಕೊಳ್ಳಲು ಚಾಟಿಯನ್ನು. ಚಾಟಿ ಮಾತ್ರ ತಗೋಬೇಡ್ರಿ, ಚಾಟಿ ಮಾತ್ರ ತಗೋಬೇಡ್ರಿ. ಹೇಳ್ತೀನಿ ಕೇಳ್ರಿ ಜನರ. ನಮ್ಮ ಊರು ಪರಮೇಶಿದೆ ಹೇಳ್ಬಿಡ್ತೇನೆ, ನಮ್ಮ ಪಕ್ಕದೂರು ಪರಮೇಶಿದ. ಆ ನಾಯಿ ಪರಮೇಶಿ ಮನೆ ಸಾಲಕ್ಕೂ ಉಸುಲಿ ಮಾಡಕ್ ಹೋಗಿದ್ರಿ. ಅವ ಮಗ ಇದ್ದಿಲ್ಲ, ಅವ್ರ ಗಿಚ್ಚವಾತಿದ್ಲ. ಆಕಿನೂ ಹೇಳಿದ್ರಿ ನಮ್ಮ ಮಗ ಹಳ್ಳಿ ಮ್ಯಾಕೋಗಾನ ಬರತ್ತೆ ಒಂದು ವಾರದೊಳಗ ಬಡ್ಡಿ ಹಸಿ ನಿಮ್ ಕೈಯ ಮುಟ್ಟಿಸ್ತೀನಿ ದನಿಯರ. ಮತ್ತ ಗಂಡ ಸತ್ತ ಮುಂಡೆಯದ ಹರೆಯದ ತರುಣಿ ತಾಟಗಿತ್ತಿಯ ಸಾಲ ಏನಾಯ್ತು? ಆ ತಾಟಗಿತ್ತಿ ತರುಣಿ ನನಗೆ ಹೆಚ್ಚಿಗೆ ಬಿಡ್ರಿ. ನನಗೇನು ಹೆಚ್ಚಿಗೆ ಇರ್ಲಿಲ್ಲ. ನೀವೇನ್ ಮೊನ್ನೆ ಜೊತೆ ಕಟ್ಟಿ ಅಂಗಡಿದಾಗ ಕಟ್ಟಿರಿ ತೆಗ್ನ್ಯಾಗ ಒಂದು 3 ರೂಮ. ಅಲ್ಲಿಗೆ ಬಂದು ನೇರವಾಗಿ ನಿಮ್ ಕೈಯಾಗ ತಂದು ಮುಟ್ಟಿಸ್ತಾನೆ ಅಂದ್ರಿ ಧನ್ಯರ. ಜೊತೆಯಾಗಿ ಇರಲಿ ಮೊನ್ನೆ ಇದನ್ನ ನಮ್ಮ ಆಳಗಳಿಂದ ಆ ಸತ್ಯವಂತನ ವರಲಕ್ಷ್ಮಿ ಹತ್ಯೆ ಹರಿಗೆ ಕಟ್ಟೇನೆ ಬೇಕಿ ಏನಾದರೂ ತುಂಟತನದಿಂದ ಸೊಕ್ಕಿನಿಂದ ಮಾತನಾಡಿದನ ಆ ಬಡ ಭಿಕಾರಿ ಸತ್ಯವಂತ. ಸತ್ಯವಂತ ತುಟಿಯಾಡು ಮಾಡಿದ್ರಿ, ತುಟಿಯಾಡು ಮಾಡಿಲ್ಲವ. ಪಾಪ ಅವ ಏನ್ ಮಾಡ್ಬೇಕ್ರಿ? ಅವ ಕುಡ್ದೆ ಮುಡಿಯ ಮಂಗಳಾರತಿ ಬೆಳಗದ ರಗಡ ಆಕತಿ. ಅವನಿಗೆಲ್ಲ ಅಂತ ಎದಕ್ ಬೇಕ್ರಿ ದನಿರ? ಅವನ ತಮ್ಮ ಪುಂಡ ಪುಡಾರಿ ಅದ ನೋಡ್ರಿ, ಬಾಳ್ ಮಾತಾಡೇನ್ರಿ. ಅವ ಬಾಳ್ ಮಾತಾಡಣ. ಏನು ಏನೊಂದು ಮಾತನಾಡಿದ ಆ ಕಬ್ಬಿದ ಕುಂಡಿ ಜಬದಾಗ್ನಿ.
ಯಾವ ಬಾಯಲ್ಲಿ ಹೇಳ್ರಿ, ಯಾವ ಬಾಯಲ್ಲಿ ಹೇಳಿ ಏನಂತ ಮಾತಾಡಿದ ಬಾಳ ಮಾತಾಡೇನ್ರಿ. ಅವ ಮಾತಾಡಿದ್ದು ನೋಡಿದ್ರ ನೀವ್ ಒಳಿಯಮ್ಮವ ಯಾವ್ದಾರ ಗಿಡಕ್ಕರ ಎಲ್ಲ ಮನೆಗಾರ ಹೋಗಿ ಹುಲ್ ಹಾಕಿಬೇಕ್ರಿ ಜನರ. ಆನ ಮನೆ ಮಾತಾಡೋಣ ಒಂದಲ್ಲ ಮಾತಾಡಿದ್ರ ಲೇ ಮಗನ ಮಗನ, ಲೇ ನನ್ನ ಮಗನ, ಲೇ ಬದಮಾಸ್ ನನ್ನ ಮಗನ, ಇಂಥವೆಲ್ಲ ಮಾತಾಡಿದ್ರಿ, ಇಂಥವೆಲ್ಲ ಮಾತಾಡಿದ. ಮೊನ್ನೆ ಅವನು 1 ಎಕರೆ ಹೊಲ ಹರಿಗಿದ್ರಿ ಅಲ್ರಿ ರೇಷ್ಮಿನ, ಆ ಹೊಲ ಹರಿಗಿ ಸೇಡಿಗೆ ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಹಳೆಯ ಮಾವನ್ನ ಚೆಂಡು ಕಡಿತಾನಂತ್ರಿ ದುರ್ಗವ್ನ ಕೊಂಡು ಮಾಡ್ದಂಗ. ಏನು ನಮ್ಮ ಬಿಲ್ಡಿಂಗ್ ನೆಲಸಮವಾಗಿ ಮಾಡುತ್ತೇನೆಂದು ಪುಂಡ ಪರ್ಚಂಚಿನಂತ ಮಾತನಾಡಿದನು ಆ ಕೊಂಬಿನ ಕುಂಡ ಜಮದಗ್ನಿ. ನಿನ್ನ ಮನೆತನಕ್ಕೆ ಅಷ್ಟೇ ಅಲ್ಲಲೇ ಗೌಡ, ಮದದ ಮದ್ದಾನಿಯಂತೆ ಕೊಪ್ಪಿ ನಿಂತಿರುವ ನಿಮ್ಮಂತ ಬಂಡ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಮರ್ಯಾದಿನ ಜಮದಗ್ನಿ ಅಂತ ಬೊಗಳು. ಜಮದಗ್ನಿ ಪುಂಡರ ನಾಡಿನಲ್ಲಿ ಗಂಡುಗಳಿಯಾಗಿ ಮೆರೆಯುತ್ತಿರುವ ಸುತ್ತೇರಳಿಗೆ ಸುಬೇಧ ನೆನೆಸಿಕೊಂಡಿರುವ ಈ ದೇಸಾಯಿ ಗೌಡ ಮಾಡುತ್ತಿರುವ ಪ್ರತಿಯೊಂದು ಕೆಲಸದಲ್ಲಿ ನೀನು ನರನಾಗರಾಗಿ ಅಡ್ಡ ಬಂದರೆ ನಿನ್ನನ್ನು ಅಡ್ಡಡ್ಡಾಗಿ ಕಡಿದು ಸೀಳಿ ಚಿಗಿದು ಈ ನನ್ನ ಭದ್ರಕೋಟೆಗೆ ಬಾಗಿಲಿಗೆ ನಿನ್ನ ನಿಯತ ಹಾಕಿ ತೋರಲು ಕಟ್ಟುತ್ತೇನೆ. ಕರಿ ಕಾಳಿಗೆ ಸರ್ಪದ ದೇಸಾಯಿ ಗೌಡನೇ ಅಲ್ಲ. ನೀನು ಯಾವ ಕರಿ ಕಾಳಿಂಗಲೇ ಅಡ್ಡಾಡಿ ನನ್ನ ಮಗನೇ ಗೌಡ, ನೀನು ಒಂದು ಕರಿ ಕರಡಿ. ಅವರಿವರು ಬರೆದಿಟ್ಟ ಕಥೆ ಕಾದಂಬರಿ ಪುಸ್ತಕವನ್ನು ಓದಿದ ಮಾತ್ರಕ್ಕೆ ನೀನೇನು ದೊಡ್ಡ ಕರಿ ಕಾಳಿಂಗ ಸರ್ಪವನ್ನು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಸೂರ ಸರ್ದಾರನಲ್ಲೇ. ಬಂಡಾಯ ಎಬ್ಬಿಸಿದ ನಿಮ್ಮಂತ ಬಂಡ ಶ್ರೀಮಂತರನ್ನು ಮೆಟ್ಟಿಸಿಳಲೆಂದು ಆ ಭೂಗತ ದೇಶದಿಂದ ಅವತರಿಸಿ ಬಂದ ಪುಂಡ ಪುರುಷರ ಗಂಡನಾದ ಈ ಜಮದಗ್ನಿ. ಪುರುಷರ ಗಂಡ ಪುಂಡ ಪುರುಷರ ಗಂಡ ಆಗುತ್ತಿಯಾಗುವೆ ಈ ನನ್ನ 7 ಬಾರಿನ ಬದುಕಿಗೆ. ಅದು ಎಲ್ಲವನ್ನು ಅರಿಯದೆ ನೀನಾಗದೆ ಬದುಕಿ ಉಳಿಸಿಕೋ ಈ ನಿನ್ನ ಪ್ರಾಣವನ್ನು. ಇಲ್ಲವಾದರೆ ನೆಲ ಕಾಲ ಇಲಿಯಾಗಿ ಸತ್ತು ಸುಡುಗಾಡಲು ಸೇರಿಕೊಳ್ಳುತ್ತೀಯ. ಈ ದೇಸಾಯಿ ಗೌಡನ ಕೈಯಲ್ಲಿ ಬಲು ಜೋಕೆ. ಗೌಡ, ಬದುಕುವ ಆಸೆ ಇಲ್ಲಲೇ ಆ ನಿನ್ನ 7 ಬಾರಿನ ಬಂದೂಕಿನ ಗುಂಡಿಗೆ ಬಗ್ಗುವ ದೇಯವಲ್ಲದು. ಸಿಕ್ಕಲ್ಲಿ ಹಿಂಡು ಕುರಿ ಹಾಲು ಕುಡಿದು ಗಂಡುಗಲಿ ಸಂಗೊಳ್ಳಿ ರಾಯಣ್ಣನಂತೆ ನಿಮ್ಮಂತ ಮದದ ಮದ್ದಾನೆ ಅಂತ ಕೊಪ್ಪಿ ನಿಂತಿರುವ ನಿಮ್ಮಂತ ಬಂಡರನ್ನು ನೆತ್ತಿಯ ಮೇಲೆ ಕಾಲಿಟ್ಟು ಸಿಳ್ಳಲೆಂದು ಆ ಶಿವ ಲೋಕದಿಂದ ಅವತರಿಸಿ ಬಂದಿರುವ ಶಿವನ ಅವತಾರದ ಪುಂಡ ಈ ಜಮದಗ್ನಿ. ಎಲ್ಲವನ್ನು ಮರೆತು ನಾನೇ ಸೌಕಾರ, ನಾನೇ ಸರ್ದಾರ ಎಂದು ನೀ ಹಾರಾಡಿದರೆ ಜನಾರ್ದದಲ್ಲಿ ಹೊರಗು ತಿನ್ನುವೆ ನಿನ್ನ ಕೊಪ್ಪಿದ ದೇಯವನ್ನು. ಸಕ್ಕಿನ ಕುಂಡಿ ಜಮದಗ್ನಿ, ಈ ದೇಸಾಯಿ ಗೌಡನೆಂದರೆ ಇಡೀ ಅಂಡರವಲ್ಲಿರುವ ನಿನ್ನಂತ ಪುಂಡ ಪ್ರಚಂಡರು ಗಡಗಡನ ನಡಿಗೆ ಚರಣೆಂದು ಸಲಾ ಮಾಡುತ್ತಾರೆ. ಅಂತದ್ರಲ್ಲಿ ಯಾವ ಗಿಡದ ತಪ್ಪಲೇ ಈ ಗೌಡನಿಗೆ ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗಲಿಕ್ಕೆ ಬಂದಿರಲೇ ಗೌಡ. ನಾನೆಲ್ಲದ ಸಮಯವನ್ನು ಸಾಧಿಸಿ ಬೆಳೆ ತುಂಬಿ ನಿಂತಿರುವ ನನ್ನ ವರಲಕ್ಷ್ಮಿಯ ಬೆಳೆಯನ್ನು ಯಾವ ಕಾರಣಕ್ಕಾಗಿ ಹರಿಗಿ ನಾಶ ಮಾಡಿವೆ ಎಂದು ನಿನ್ನ ಎದೆ ತಟ್ಟಿ ಕೇಳಲು ಬಂದಿರುವೆ. ನಿನ್ನ ಪಾಲಿನ ಹುಳಿ ಎಬ್ಬಿಸಿದ ಹುಲಿ ರಾಯನಾಗಿ. ಜೋಡಿ ಹುಲಿಗಳಂತೆ ಇಡೀ ನಾಡನ್ನು ಆಳಬೇಕಾದರೂ ನಾವು ಕರುಣಪತಿಗಳಾದ ನಮ್ಮಿಬ್ಬರನ್ನು ಎದುರಾಗಿ
ಜಮದಗ್ನಿ ಜಗದಲ್ಲಿಯೇ ಜಗಿಸಿ ನಿಮ್ಮಂತ ಬಂಡರ ಶ್ರೀಮಂತರ ನೆತ್ತಿಯ ಮೇಲೆ ಕಾಲಿಟ್ಟು ನೆತ್ತರ ಕುಡಿಯಲೆಂದು ಆ ಶಿವಲೋಕದಿಂದ ಅವತರಿಸಿ ಬಂದಿರುವ ಶಿವನ ಅವತಾರದ ಪುಂಡ ಈ ಜಮದಗ್ನಿ. ನೀನ್ ಯಾವ ಶಿವನ ಅವತಾರದ ಜಮದಗ್ನಿ? ಮಳ್ಳಪುರಿ ನಿನ್ನಂತ ಅರಸವ ಎಂದು ಮೆರೆದ ಜಮದಗ್ನಿ ಎಂದು ಮೆರೆದ ಮಾನ್ಭವರೇ ಮಣ್ಣು ಮುಖ್ಯವಾಗಿದ್ದಾರೆ. ಈ ತಿರುಪತಿ ಇಂದ್ರ ಸುರೇಂದ್ರ ಪಟ್ಟಣ ಕೈಯಲ್ಲಿ ಹೋಗಲೇ ಹೋಗು. ನೀನ್ ಯಾವ ಸೂರ? ನೀನ್ ಯಾವ ಶಿವನ ಅವತಾರದ ಜಮದಗ್ನಿ? ಪಾಟೀಲ, ಇವನ ಹಿಂದಿನ ಜಮದಗ್ನಿ ಅಲ್ಲಲೇ ಉದಾ ಉದಾ ಎಂದು ಬಂದ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡಿ ಕರುಣಾಮಯಿ ಜಗತ್ತು ತೋರಣಿಯಾದ ಏಳಕೊಳ್ಳದ ಎಲ್ಲಮ್ಮ ತಾಯಿಯ ಗಂಡ ಆ ದೇವಲೋಕದ ದೇವ ಪುರುಷ ಜಮದಗ್ನಿ. ಈ ಜಮದಗ್ನಿ ಇಂದಿನ ಭೂಗತ ದೇಶದ ಈ ಜಮದಗ್ನಿ ನಿಮ್ಮಂತ ಬಂಡರ ನೆತ್ತಿಯ ಮೇಲೆ ಕಾಲಿಟ್ಟು ನೆತ್ತರ ಕುಡಿಯಲೆಂದು ಆ ದೇವಲೋಕದಿಂದ ಸೃಷ್ಟಿಸಿ ಬಂದಿರುವ ಈ ದೇಶದ ಜಮದಗ್ನಿ. ಉಂಡ ಪುರುಷರ ಗಂಡ. ಏ ಜಮದಗ್ನಿ, ಭೂಗತ ಲೋಕದ ಜಮದಗ್ನಿ ನಾನೆಂದು ನೀನು ನಿಗರಿಯಾಡಿದರೆ ನಿಗರಿ ನಿಂಗಪ್ಪನ ಸೇರುವೆ. ಈ ಶ್ರೀಮಂತ ಸಿಂಹದೇಸಾಯಿಗಳ ಸುಮ್ಮನೆ ಈ ಸಿಂಹವನ್ನು ಕೆಣಕಿ ಸೇರಿಗೆಣಿಸಬೇಡ. ಯಾರಪ್ಪಣೆ ಪಡೆದು ನನ್ನ ಮನೆಗೆ ಕಾಲಿಟ್ಟಿಯಾದವ ಅಗಮಾಲರೇ ಗೌಡ, ಇವನು ಸೆಲೆತನವಾದ ಗಂಡು ಕೊಡಲಿಯ ಪುಂಡ ಹುಲಿ. ತಪ್ಪು ಮಾಡಿದ ನಿಮ್ಮಂತನರ ವ್ಯಗ್ರರನ್ನು ಮೆಟ್ಟಿಸಿಡಲಿಕ್ಕೆ ಯಾರಪ್ಪ ಒಳಗಡೆ ಬರಲಿಕ್ಕೆ ಯಾರಪ್ಪಣಿಯು ನನಗೆ ಬೇಕಾಗಿಲ್ಲ. ಮೇಲಾಗಿ ನಿನ್ನಪ್ಪನ ಅಪ್ಪಣೆ ಪಡೆದುಕೊಂಡು ಒಳಗಡೆ ಬರಲಿಕ್ಕೆ ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಲ್ಲೇ ಬಡ ರೈತರ ರಕ್ತವನ್ನು ನೀರಿನಂತೆ ಘಟಘಟನೆ ಕುಡಿದು ಕುಬೇರನಾಗಿ ಮೆರೆಯಬೇಕೆಂದಿರುವ ಗೌಡ, ಯಾವ ಕಾರಣಕ್ಕಾಗಿ ನನ್ನ ಬೆಳೆ ತುಂಬಿರುವ ನಿನ್ನ ಹತ್ತಿಯ ಹೊಲವನ್ನು ಹರಗಿಸಿ ನಾಶ ಮಾಡಿದರೆ ಕೆಟ್ಟ ಸೂರ್ಯ ಮಗನೆಂದು ನಿನ್ನ ಎದೆ ತತ್ತಿ ಕೇಳಲು ಬಂದಿರುವೆ ನಿನ್ನ ಪಾಲಿನ ಯಮ ಧರ್ಮರಾಯ. ಬಿಸಿದ ಹುಲಿಯ ಹುಡಿ ಎಬ್ಬಿಸಿದ ಹುಲಿ ನಾನೆಂದು ಸೇಡಿಗೆ ಸೇಡೆಂಬ ಗಾಯ ಗಂಡ ಗಂಡ ಸರ್ಪ ಎಣ್ಣೆ ತುಳಿದು ನೀನು ಬದುಕಲು ಪ್ರಯತ್ನ ಪಟ್ಟರೆ ರಣ ಹತ್ತಾಗಿ ಹೊಡೆದು ತಿನ್ನುವೆ. ನಿನ್ನ ಕಪ್ಪಿದ ದೇಹವನ್ನು ಸುಮ್ಮನೆ ಮರಿ ಹೊರಟು ಹೋದರೆ ಸರಿ, ಇರದಿದ್ದರೆ ನಿನ್ನನ್ನು ಕಡದ ಅಡಿಗೆ ತುಂಬಬೇಕಾಗುತ್ತದೆ. ಬಲು ಎತ್ತರ ತಮ್ಮ ಜಮದಗ್ನಿ ಸುಮ್ಮನೆ ಯಾಕ ಮಾತಿ ಬೆಳೆಸಿ ಗುಡ್ಡಾಡ್ತೀರಿ, ಗುಡಿ ಹಾಸ್ತಿ ನಮ್ಮ ದನಿಯರ್ ಕೂತಾಗ ಹೊತ್ತು ಸುಡುಗಾಡೆ ಯಾಕೆ ಸೇರ್ತೀರಿ? ನಮ್ಮ ದನಿಯರ್ ಹೆಂಗೆ ಹೇಳ್ತಾರೆ ಕೇಳ್ಕೆ ಹೋಗಲಿ ತಮ್ಮ. ಏ ಬಂಡರನ ಮಗನೇ ಬಬಲಾದಿ, ಇನ್ನೊಂದು ಸಾರಿ ಈ ಜಮದಗ್ನಿಗೆ ಲೇ ಅಂತ ಬಗಳಿದರೆ ನಿನ್ನನ್ನು ಕುತ್ತಿಗೆ ಹಚ್ಚಿ ಕೊಂದು ಬಿಡುತ್ತೇನೆ ಮಗನೇ. ಏಡೋ ಬಡ ಭಿಖಾರಿ, ಸುತ್ತಲೂ ಹಳ್ಳಿಗೆ ನೀ ಸುಬೇದಾರ್ ನಡೆಸಿಕೊಂಡಿರುವ ನನ್ನ ದೇಸಾಯಿ ಗೌಡನಿಗೆ ಎದುರಿಗೆ ಕುರಿ ಕಾಯುವ ಹುಬ್ಬಲತ್ರ ಹಾರಾಡ್ತಾ ಇರುವೆಯಲ್ಲ, ಯಾರೋ ನೀನು ಕತ್ತೆ? ಕತ್ತೆ ಅಲ್ಲದೆ ಕರಿ ಮುಸುಡಿಯ ಶ್ರೀಮಂತ ಕುಮಾರಿ, ಶ್ರೀಮಂತ ಹರಿಯದ ಹೆಣ್ಣುಗಳ ಹಕ್ಕಿಯ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಸೊಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಂತ ಚಂಪದ ಹೆಣ್ಣಿಗೆ ತಕ್ಕ ಪಾಠ ಕಲಿಸಲು ಈ ಭಾರತಾಂಬಿಯ ಉದರದಲ್ಲಿ ಹುಟ್ಟಿ ಬಂದಿರುವ ಪುಂಡ ಪುರುಷರ ಗಂಡನಾದ ಈ ಜಮದಗ್ನಿ. ಹೂವಾಗಿ ಹರಿದು ನಿಂತಿರುವ ಈ ನನ್ನ ಭಾವಿ ಸತಿಯಾಗಬೇಕಾದ ರೇಣುಕಾಳಿಗೆ ನೀನು ಸಿಕ್ಕಂತೆ ಬಗಳಿದೆ ಮಗನೇ. ಇವಾಗ ಈ ಪಟ್ಟಣ ಹಾವಾಗಿ ಕಚ್ಚಿ ಕಚ್ಚಿ ಹೊಡೆದು ತಿನ್ನುತ್ತಾನೆ. ಈ ನಿನ್ನ ಗಾಢವಾದ ಮೇವನ್ನು ಹೇಳಿ ನನ್ನ ಮಗನೇ ಪಾಟೀಲ,
ಪಾಟೀಲ ಹರಿಯದ ಹೆಣ್ಣಿನ ಮುಂದೆ ಚಂಪುತನ ಕೊಚ್ಚಿಕೊಳ್ಳುವುದು ಗಂಡಸರ ಲಕ್ಷಣವಲ್ಲದೆ. ಈ ಜಮದಗ್ನಿ ದೇಹವನ್ನು ಉರುಳಿಸಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಮುಚ್ಚೋ ಬಾಯಿ ಬಡ ಭಿಕಾರಿ. ಇನ್ನೊಂದು ಸಾರಿ ಹದ್ದು ಮೀರಿ ಮಾತಾಡ್ರೆ ನಿನ್ನ ದೇಹ ಹದ್ದು ನಾಯಿ ಗೋಧಿಗಳಿಗೆ ಆಹಾರವಾಗಬೇಕಾಗತ್ತೆ. ಎಚ್ಚರದಿಂದ ಮಾತನಾಡು. ಕರಿ ಮುಸುಗಿಯ ಶ್ರೀಮಂತ ಕುಮಾರಿ, ನೀನು ಒಂದು ಬಣ್ಣದ ಬಡಿ ವಾರದ ಹೆಣ್ಣು. ಹಣದ ಅಬ್ಬರದಲ್ಲಿ ಮೆರೆಯುತ್ತಿರುವ ಈ ಅಣ್ಣನಿಗೆ ಬುದ್ಧಿ ಹೇಳಿ ನಮ್ಮ ವರಲಕ್ಷ್ಮಿ ಬೆಳೆ ಹರಿಗೆ ನಾಶ ಮಾಡಿದ ನಷ್ಟ ಕೊಡಲಿಕ್ಕೆ ಹೇಳಲೇ. ಅವಾಗ ನೀನು ಒಂದು ಹೆಣ್ಣು ಅಂತ ನಾನು ಒಪ್ಪುತ್ತೇನೆ. ಒಂದು ವೇಳೆ ನಮ್ಮ ನನಗೆ ಬುದ್ಧಿ ಹೇಳಿ ನಿನಗಾದ ಬೆಳೆ ನಷ್ಟನ ಕೊಡದೆ ಇದ್ದೆ ಏನೋ ಮಾಡ್ತೀಯಾ? ನಮ್ಮ ವರಲಕ್ಷ್ಮಿ ಬೆಳೆ ನಷ್ಟ ನೀವು ಕೊಡದಿದ್ದರೆ ಹಣದ ಅಬ್ಬರದಲ್ಲಿ ಮೆರೆಯುತ್ತಿರುವ ನಿಮ್ಮ ಅಣ್ಣ ತಂಗಿಯರನ್ನು ಈ ನನ್ನ ಚಿರುಕಿ ಚೋಡಿನ ಚಪ್ಪಲಿಯ ಕಾಲದೊಳಗೆ ಹಾಕಿ ಕುತ್ತಿಗೆ ಹಚ್ಚಿಕೊಂಡು ಬಿಡುತ್ತೇನೆ. ಜಮದಗ್ನಿ ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನ ಇಲ್ಲ. ನಿನ್ನ ವರಲಕ್ಷ್ಮಿ ಅಂತ ಹರಿಗಿ ನಾಶ ಮಾಡಿರುವ ನಷ್ಟನೂ ಕೊಡ್ತೇನೆ. ಅದು ಸಾಧಾದ್ರೆ ನನ್ನ ಊರ ಮುಂದಿರುವ ಎರಡು ಸೈಕಲಿನ ಹೆಸರಿಗೆ ಬರೆದು ಕೊಡ್ತೇನೆ. ಆದರೆ ನಿನ್ನ ನದಿಗೆ ಶಬರಿ ಒಂದೇ ಒಂದು ಸಾರಿ ಈ ದೇಸಾಯಿ ಗೌಡನ ಸುಳಿಯಾಗಿ ಸುಖ ಕೊಡಬೇಕು. ನೀನು ನನ್ನ ಮಾವನ ಮಾತಿಗೆ ಒಪ್ಪಿದರೆ ಈ ಸಮಾಜದಲ್ಲಿ ಲಕ್ಷಾಧಿಪತಿಯಾಗಿ ಬರ್ತೀಯಾ? ಇಲ್ಲದಿದ್ದರೆ ಭಿಕ್ಷಾ ಭಿಕ್ಷಾ ಭಿಕ್ಷಾಧಿಪತಿಯಾಗಿ ಬರ್ತೀಯಾ? ಈ ನಿನ್ನ ಹಾಳು ಸಮಾಜದಲ್ಲಿ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ನಾ ಕೇಳುತ್ತೇನೆ. ಆದರೆ ನನ್ನದೊಂದು ಮಾತು. ಅದೇನಂತ ಬಗಳಲೆ ನೋಡಿ ಗೌಡ್ರೆ, ನೀವು ನಮ್ಮ ವರಲಕ್ಷ್ಮಿ ಹರಿಗೆ ನಾಶ ಮಾಡಿದ್ದ ನಷ್ಟ ಕೊಡುವುದು ಬೇಡ. ಮೇಲಾಗಿ ಈ ಊರ ಮುಂದಿರುವ ಎರಡು ಎಸ್ಟೇಟ್ ಅನ್ನು ನನ್ನ ಹೆಸರಿಗೆ ಬರೆದು ಕೊಡುವುದು ಬೇಡ. ಆದರೆ ಆ ನನ್ನ ಅತ್ತಿಗೆ ಶಬರಿ ಹಂಗಾನಿನ ಸೂಳಿಯಾಗಿ ಎದ್ದು ಬಿಡಲಿ. ಆದರೆ ಚಂದುಳ್ಳ ಚಲಿವಿಯಾದ ಈ ನಿನ್ನ ತಂಗಿ ರೇಣುಕ ಒಂದೇ ಒಂದು ಸಾರಿ ಈ ಜಮದಗ್ನಿಯ ಪಕ್ಕದಲ್ಲಿ ಮನೆಗೆ ಸುಖ ಕೊಟ್ಟು ಸೂಳಿಯಾಗಿ ಇರಲಿ. ಹಣಕಟ್ಟ ಸೂಳಿಯ ಮಗನೇ ಗೌಡ, ಬಡವರ ಮನೆ ಹೆಣ್ಣು ಮಕ್ಕಳೆಂದರೆ ಬಿಟ್ಟಿ ತೀರ್ತಾರೆಂದು ತಿಳಿದುಕೊಂಡಿದ್ದೀಯನಲೇ ಹದಮ. ಗೌಡ, ಕೊನೆಯದಾಗಿ ಹೇಳ್ತೇನೆ ಕೇಳು. ನಮಗಾದ ನಷ್ಟವನ್ನು ಕೊಟ್ಟರೆ ಇದು ಇಲ್ಲಿಗೆ ಮುಚ್ಚುತ್ತೇನೆ. ಇರದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ಕುತ್ತಿ ಹೆಚ್ಚಿ ಕೊಂದು ಬಿಡುತ್ತೇನೆ ಸೂಳೆ ಮಕ್ಕಳು. ಅಣ್ಣ ತಾಯಿಯ ಬಂದು ಕಂಡು ತೀರುತ್ತೇನೆ ಇವನ ಶರೀರವನ್ನು. ಬಣ್ಣದ ಬಡಿವಾರದ ಹೆಣ್ಣೆ, ನನ್ನ ಕೊಬ್ಬಿದ ದೇಹ ಸೀಳುವುದಕ್ಕಿಂತ ಮೊದಲ ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಆ ಭಾವನೆಯನ್ನು ತಿಳಿಯದ ವಿವೇಕಿ. ನೀನು ಹೆಣ್ಣಲ್ಲದೆ ನೀನು ಒಂದು ಹಮ್ಮಾರಿ. ಮಗನೇ ಜಮದಗ್ನಿ, ಸುಬೇದರ ಮನೆತನದಲ್ಲಿ ಹುಟ್ಟಿರುವ ಅಣ್ಣ ತಂಗಿಯಂದರ ನಮ್ಮಿಬ್ಬರನ್ನು ಕೆಣಕಿ ಸೇಡಿಗಾಗಿ ಸಾಯಲು ಸಿದ್ಧನಾಗಿ ನಿಂತಿರುವ ಸಿಕ್ಕಂಡಿ ನೀನು. ಇದೇ ನನ್ನ 7 ಬಾರಿನ ಬಂದೂಕಿಗೆ ನಿನ್ನನ್ನು ಆಯ್ತು ಕೊಟ್ಟು ನಿನ್ನ ರುಂಡ ತೆಗೆದು ಬೆಟ್ಟದ ತುದಿಯಲ್ಲಿರುವ ಕಾಡು ಸಿದ್ದೇಶನ್ನು ನೇತ ಹಾಕದಿದ್ದರೆ ನಾನು ದೇಶಗತಿ ಮನೆತನದಲ್ಲಿ ಹುಟ್ಟಿರುವ ದೇಸಾಯಿ ಗೌಡನೇ ಅಲ್ಲ. ಗೌಡ, ಈ ಜಮದಗ್ನಿಯ ದೇಹ ಉರುಳಿಸುವ ಪೂರ್ತಿಗೆ ನಿನಗೆಲ್ಲಿದೆ ಗೌಡ? ಈ ನನ್ನ ರುಂಡವನ್ನು ತೆಗೆದು ಆ
ಬೆಟ್ಟದ ತುದಿಯ ಮೇಲಿರುವ ಕಾಡು ಸಿದ್ದೇಶ್ವರನ ಗುಡಿಯ ಬಾಗಿಲಿಗೆ ನೇತು ಹಾಕುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮನ್ನು ಹರಕೆಯ ಕೋಣದಂತೆ ಓಡಾಡಿಸಿಕೊಂಡು ನಿಮ್ಮ ಅಣ್ಣ ತಂಗಿಯರ ರುಂಡವನ್ನು ತೆಗೆದು ನಮ್ಮೂರ ವಿಷಯ ಬಾಗಿಲಿಗೆ ತೋರಣ ಕಟ್ಟಿ ಆ ನಿಮ್ಮ ರುಂಡಕ್ಕೆ ಮುತ್ತೈದರು ಮೆಟ್ಟುವ ಮೆಟ್ಟಿನ ಸರ ಮಾಡಿ ಹಾಕಿ ನಿಮ್ಮ ಗಂಟಲ ಕೊಳವೆಯನ್ನು ಹರಿದ ರಕ್ತದ ಮಡಿಮಲ್ಲಿ ಮುಳುಗಿಸಿ ಆ ನಿಮ್ಮ ರುಂಡಕ್ಕೆ ಮುತ್ತೈದರು ಮೆಟ್ಟುವ ಮೆಟ್ಟಿನ ಸರ ಮಾಡಿ ಹಾಕಿ ಹಾಕದಿದ್ದರೆ ನನ್ನ ಹೆಸರು ಮುತ್ತೈದೆಯರ ಮಾನ ಮಾಂಗಲ್ಯ ಕಾಪಾಡಿದ ಜಮದಗ್ನಿ ಮೈದನೆ ಅಲ್ಲಂದು ಹೇಳಲಿ ಸಮಾಜ. ಮಾಂಗಲ್ಯ ಉಳಿಸಿದ ಮೈದುನ ಹುಬ್ಬಳ್ಳಿಯ ಉಪಾನಿನಾಗಿ ಕೆರೆದ ಕೇಸರಿಯಂತೆ ನೀನಾಗಿ ನೀನೇ ನಮ್ಮ ವೈರತ್ವ ಸಾಧಿಸಲು ಸಿದ್ಧನಾಗಿ ನಿಂತಿರುವೆಯಲ್ಲ. ಸತ್ತು ಸುಡುಗಾಡ ಸೇರಿಸುವ ಜೋಡಿ ಗುಂಡಿಗೆ ಪಡೆದು ಬಂದ ಈ ಪಟ್ಟೇನಿನ ಕೈಯಾಗ ನಿನ್ನ ವರಲಕ್ಷ್ಮಿ ಅವರಿಗೆ ನಷ್ಟ ಕೊಡಲು ನಾವೇನು ಕೈಲಾಗಿ ಸಂಡರಲ್ಲ. ಅದೇನು ರೀತಿ ಮಾಡು, ನಾನು ನೋಡಿ ಬಿಡ್ತೀನಿ. ಲೇ ಜಮದಗ್ನಿ, ಹುಲಿ ಬೆಕ್ಕಿನಂತೆ ಸೋದರ ಮಾವಾಳಿಯಾಗಿರುವಾಗ ಈ ಜಗದಲ್ಲಿ ಜಯ ಬೀರಿಸಿ ಸಾಗಿಸಲು ಸಿದ್ಧರಾಗಿ ನಿಂತಿರುವಾಗ ಈ ಸರದಾರರಿಗೆ ಸವಾಲು ಹಾಕಿದ ನಿನ್ನಂತ ಕುಣ್ಣಿಗಳಿಗೆ ಬಗ್ಗುವ ಬದುಕು ನಮ್ಮದಲ್ಲೇ ಕೈಲಾಗದ ಹೇಳಿಯಂತೆ ಹೊರಟು ಹೋಗು. ಇದು ಫಸ್ಟ್ ಅಂಡ್ ಲಾಸ್ಟ್ ವರ್ಡ್. ಯು ಗೆಟ್ ಔಟ್ ಅಂತ ಹೇಳುವ ಹೇಸಿ ಹೆಣ್ಣೆ, ಮಾತಿಯ ಮಾತು ಬೆಳೆಸುತ್ತ ನಿಂತರೆ ನನ್ನ ಕೋಪ ಮತ್ತಷ್ಟು ನೆತ್ತಿಗೆ ಇರುತ್ತದೆ. ಜಾಣನಿಗೆ ಮಾತಿನ ಪೆಟ್ಟು, ಬಾಣನಿಗೆ ಲತ್ತಿಯ ಪೆಟ್ಟು ಅಂದಂತೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರಿಗೆ ಲತ್ತಿಯ ಪೆಟ್ಟೇ ಸರಿ. ನೋಡು ಗೌಡ, ನಿನಗೆ ಕೊನೆಯದಾಗಿ ಹೇಳುತ್ತೇನೆ, ನಮಗಾದ ನಷ್ಟವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಾಳೆ ನಿಮ್ಮ ಹೊಲದಲ್ಲಿ ಕಟ್ಟಿರುವೆಯಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೇಷ್ಮೆಯ ಗೋಡಂಬನ್ನು ಈ ನಿನ್ನ ತಂಗಿಯ ರೇಣುಕ ಹೆಸರಲ್ಲಿ ಕಟ್ಟಿಸಿರುವ ಗೋಡಂಬಿಗೆ ನಾಳೆ ದಿನವೇ ನನ್ನ ಜೆಸಿಬಿ ತರಿಸಿ ಅದನ್ನು ಬಿಡೋ ಸಮೇತ ನೆಲ ಸಮ ಮಾಡುತ್ತೇನೆ. ಅವಾಗ ಅಲ್ಲೇ ತಿಳಿಯುತ್ತದೆ ನಿಮ್ಮಿಬ್ಬರ ಸೂರತನದ ಸಾಹಸ. ಜಮದಗ್ನಿ ನಿಂತ್ಕೋ, ಇಲ್ಲವಾದರೆ ಶೂಟ್ ಮಾಡಿ ಬಿಸಾಕುವೆ. ಶೂಟ್ ಮಾಡಿ ಬಿಸಾಕುವ ಗುಂಡಿಗೆ ನಿನಗೆ ಲೆಕ್ಕಲೇ ಗೌಡ. ನಾಳೆಗೆ ನಿಮ್ಮ ಹೊಲದಲ್ಲಿ ಜೆಸಿಬಿ ತರಿಸಿ ನೆಲ ಸಮ ಮಾಡುವಾಗ ಅಲ್ಲೇ ನಡೆಯುತ್ತದೆ ನಮ್ಮಿಬ್ಬರ ಸೂರತನದ ಸಾಹಸ. ನಿಮ್ಮ ಅಳಿಯ ಮಾವಿನಲ್ಲಿ ಈ ಗಂಡಸ್ತನದ ಬೇರಿದ್ದರೆ ಬಂದು ತಡೆಯಲೇ ಈ ಗಂಡಗಲಿ ಹಾಲು ಮತದ ಹುಲಿಯನ್ನು. ಹಳ್ಳಿ ರಂಬೆ ಬೆಳ್ಳಿ ಕೊಂಬೆ ರೇಣುಕ, ನಾನಿನ್ನು ಬರುತ್ತೇನೆ. ಹೆಣ್ಣಾಗಿರುವುದನ್ನು ಕಲಿತುಕೋ. ಗಂಡಸರ ವಿಷಯದಲ್ಲಿ ತೆರೆ ಹಾಕೋದು ಮಾನವಂತ ಹೆಣ್ಣಿನ ಲಕ್ಷಣವಲ್ಲ. ಅಣ್ಣ ಹೇಳಿದರು ಇವನು ನಿನ್ನ ಕಂಡಿದ್ದರೆ ಈ ನಿನ್ನ ಕಣ್ಣಿಗೆ ಏನು ಬೇಕಾದದ್ದು ನೀನು ಸುಮ್ಮನೆ ಇದ್ದು ನಿಮ್ಮ ಹೇಳಿಕೆಗಳನ್ನ ಹೇಳಿದಳು. ಹೌದು ಬಿಡ್ರಿ ಧನ್ಯವಾದ. ಆಹಾ, ನನ್ನ ಮಗನ ಒಂದ ಏಟಿಗೆ ಮುಗಿಸಿದ್ರು ಮುಗಿದು ಹೋಗ್ಬಿಡ್ತೈತೆ. ನಿಮ್ಮ ಕೊಂಡ್ರನ್ನ ಕಾಣಲಿಲ್ಲ, ಬದುಕುಗ್ಯಾನ ನನ್ನ ಮಗ. ಇರ್ಲಿ ಒಂದೇಟಿಗೆ ಅವನ ಕತೆ ಮುಗಿಸಿದರೆ ನಾಯಕರಿರುವ ಈ ಕ್ರಾಂತಿಕಾರಿ ರೌದ್ರಮಯ ನಾಟಕ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಬಬಲಾದಿ ನನ್ನ ಮಗನ ಜಮದಗ್ನಿಯನ್ನು
ಹಂತ ಹಂತವಾಗಿ ಕಂತ್ರಿ ನಾಯ್ತರ ಮಾಡಿ ಪಡೆದುಕೊಳ್ಳುವುದೇ ಈ ದೇಸಾಯಿ ಗೌಡನ ಚಾಣಕ್ಯದ. ಬಾಬರಾಜೆ, ಆ ಜಮದಗ್ನ ಚಟ್ಟ ಕಟ್ಟಿ ಸುಡುಗಾಡಕ್ಕೆ ಕಳಿಸಲು ನೀನೇ ಇದಕ್ಕೊಂದು ಪ್ಲಾನ್ ಹಾಕೋ. ಆ ನನ್ನ ಮಗನ ಮನೆ ಮುರಿದು ಮಸೂತಿ ಮಾಡಿ ಚಟ್ಟ ಕಟ್ಟಕಾಲಂಗ್ರಿ ಬಬಲಾದಿ. ಚಟ್ಟ ಅಷ್ಟ ಅಲ್ಲ, ಆ ನನ್ನ ಮಗನ ದುಡ್ಡ ಸಹಿಸಿದ ಮಾಡ್ತೇನ್ರಿ. ಹೋಗಬರ್ರಿ